200 ನಿವೇಶನಗಳು 100 ಕೋಟಿಗೂ ಹೆಚ್ಚಿನ ದರದಲ್ಲಿ ನಿವೇಶನದಾರರು ಹರಾಜನ್ನು ಕೂಗಿದ್ದಾರೆ. ಕೇವಲ 20-30 ಸೈಟ್ಗೆ 2 ಕೋಟಿವರೆಗೆ ಕೂಗಿದ್ದಾರೆ ಅಂತಕ್ಕಂಥದ್ದು. 50-80 ನಿವೇಶನವನ್ನು 9 ಕೋಟಿವರೆಗೆ, ಅಂದರೆ ಭಾಳ ಸಖೇದ ಆಶ್ಚರ್ಯ. ಮಾರುಕಟ್ಟೆಗಳಲ್ಲಿ ಇಲ್ಲದೆ ಇರುವಂಥ ಬೆಲೆಗಿಂತ ಭಾಳ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಹರಾಜು ಪ್ರಕ್ರಿಯೆ ನಡೆದಿರೋದ್ರ ಸುತ್ತ ಈಗಾಗಲೇ ಚರ್ಚೆ ಆರಂಭ ಆಗಿದೆ. ಈ ಕರೆದಂಥ ನಿವೇಶನಗಳಾದರೂ ಯಾವುದು? ಎಲ್ಲೋ ಅಲ್ಲಿ ಉಳಿದಂಥ, ಯಾಕೆಂದರೆ 5,000ಕ್ಕೂ ಹೆಚ್ಚು ನಿವೇಶನಗಳು ಈಗಾಗಲೇ ದರೋಡೆ ಆಗೋಗಿದೆ. ಇನ್ನೇನು ಉಳಿದಿಲ್ಲ. ಮೂಡಾದಲ್ಲಿ ಅಲ್ಲಿ ಇಲ್ಲಿ ನೀವೆಲ್ಲ ಅದನ್ನು ಸ್ಥಳ ಮಾಜರು ಮಾಡಿದ್ರೆ ಮಾಧ್ಯಮದವರು ಗೊತ್ತಾಗುತ್ತೆ ಈ ಕರೆದಿರೋ ಅಂಥ ನಿವೇಶನಗಳೇ ಇವತ್ತು 1ಕ್ಕೆ 4-5ರಷ್ಟು ಮಾರುಕಟ್ಟೆ ಬೆಲೆಗಿಂತ ಇವತ್ತು ಕೂಗಿದೆ ಅಂದರೆ ಇದು ಒಂದು ಆಶ್ಚರ್ಯ. ಮತ್ತು ಮೈಸೂರು ನಗರದಲ್ಲಿ ನಿವೇಶನಕ್ಕೆ ಬೇಡಿಕೆ, ಯಾಕೆಂದರೆ ರಿಯಲ್ ಎಸ್ಟೇಟು ಕುಸ್ತೋಗಿರೋದಕ್ಕೆ ಬೂಸ್ಟ್ ಕೊಡಲಿಕ್ಕೆ ಕೂಡ ಈ ರೀತಿ ಕೂಗಿದ್ದಾರೆ ಅಂತಕ್ಕಂಥ ಚರ್ಚೆ ಕೂಡ ಇದೆ. ಅದೇನೇ ಇರಲಿ, ಆದರೆ ನಮ್ಮ ಆತಂಕ ಇವತ್ತು ಮಾಧ್ಯಮಗೋಷ್ಠಿಗೆ ಕರೆದಿರ್ತಕ್ಕಂಥ ವಿಚಾರ ಏನಂದರೆ, ಕಳೆದ ವರ್ಷದಲ್ಲಿ ಈ ರಾಜ್ಯ ಕಂಡು ಕೇಳರಿಯದೇ ಇರತಕ್ಕಂಥ ಒಂದು ಬಹುದೊಡ್ಡ ಮೂಢ ಹಗರಣ ನಡೀತು. 2 ಆಯುಕ್ತರುಗಳು ನೀತಿ ನಿಯಮಾವಳಿಗಳನ್ನೆಲ್ಲ ಗಾಳಿಗೆ ತೂರಿ 50-50ರ ಅನುಪಾತದ ಹೆಸರಿನಲ್ಲಿ ನಿವೇಶನಗಳು ದರೋಡೆ ಆದವು. ಅಕ್ಷರಶಃ ದರೋಡೆ. ಇದಕ್ಕೆ ಬೇರೆ ಪದನ ನಾನು ಯಾವತ್ತೂ ಉಪಯೋಗಿಸಿಲ್ಲ. ಆದರೆ ಈ ಒಂದು ಹಗರಣದಲ್ಲಿ ಮುಖ್ಯಮಂತ್ರಿಗಳ 14 ನಿವೇಶನ ಕೂಡ ಸಿಲುಕಾಕೊಳ್ತು. ತನಿಖೆ ಕೂಡ ನಡೀತಾ ಇದೆ. ಮುಖ್ಯಮಂತ್ರಿಗಳು ಈಗಾಗಲೇ ಅವರ ಕುಟುಂಬ ತಪ್ಪಿನ ಅರಿವಾಗಿ ಈಗಾಗಲೇ ನಿವೇಶನ ಕೂಡ ಸರೆಂಡರ್ ಮಾಡಿದ್ದಾರೆ. ಆದರೆ ಈ ಸಂಬಂಧವಾಗಿ ಯಾವುದೇ ಅಧಿಕಾರಿಯ ವಿರುದ್ಧ ಒಂದೇ ಒಂದು ಕ್ರಮ ಕೂಡ ಜರುಗಿಸ್ತಿಲ್ಲ. ಯಾಕೆಂದರೆ ಅದು ಮುಖ್ಯಮಂತ್ರಿಗಳ ರಕ್ಷಣೆಗಾಗಿ ಮಾಡಿದಂಥದ್ದು ಅನ್ನೋದು ಬೇರೆ ಇರುವಂಥ ವಿಚಾರ. ಇದೇನೇ ಇರಲಿ, ಈ 14 ನಿವೇಶನಗಳನ್ನ 5,000 ನಿವೇಶನ ನುಂಗ್ಬಿಡುತ್ತಲ್ಲ, 14 ನಿವೇಶನ, ಅದು ನಮ್ಮ ಆತಂಕ. ಇದುವರೆಗೆ ಅದ್ರ ಬಗ್ಗೆ ಸದ್ದಿಲ್ಲ. ದೇಸಾಯಿ ಆಯೋಗದ ವರದಿ ಏನಾಯಿತು ಗೊತ್ತಿಲ್ಲ. ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಮಧ್ಯಂತರ ವರದಿ ಮೇಲೆ ಏನು ಆಕ್ಷನ್ ತಗೊಂಡಿದೆ ಅಂತ ಸರ್ಕಾರ ಹೇಳ್ತಾ ಇಲ್ಲ. 50-50 ಅನುಪಾತದಲ್ಲಿ ಒಂದೇ ಒಂದು ನಿವೇಶನನೂ ಕೊಡ್ಲಿಕ್ಕೆ ಬರೋದಿಲ್ಲ. ಒಂದು ನಿವೇಶನ ಕೂಡ ಕೊಡಕ್ಕೆ ಬರಲ್ಲ. ಆದರೆ ಇವತ್ತು ಇಡಿ ಕೂಡ ಜಾರಿ ನಿರ್ದೇಶನಾಲಯ ಹಲವಾರು ನಿವೇಶನಗಳನ್ನು ಮುಟ್ಟುಗೋಲು ಹಾಕೊಂಡು ತನಿಖೆ ನಡೀತಾ ಇದೆ. ಆದರೆ ಇದುವರೆಗೆ ಎಷ್ಟು ನಿವೇಶನಗಳು ಈ ಪರಿಯಾಗಿ ಇವತ್ತು ಲೂಟಿಯಾಗಿದೆ ಅನ್ನುವಂಥ ಮಾಹಿತಿನ ಈಗ ಬಂದಿರೋಂಥ ಅಭಿವೃದ್ಧಿ ಪ್ರಾಧಿಕಾರನಾರು ಹೇಳಬೇಕಾಗಿತ್ತು. ಸರ್ಕಾರ ಅಂತೂ ಇದರಲ್ಲಿ ಶಾಮೀಲಾಗಿದೆ, ನಗರಾಭಿವೃದ್ಧಿ ಇಲಾಖೆ. ನಾನು ಈಗಾಗಲೇ ಹಿಂದೆನೇ ಕಾರ್ಯದರ್ಶಿಗೆ ದೀಪಾ ಚೋಳನವರಿಗೆ ಪತ್ರ ಬರೆದಿದ್ದೆ, ಮುಖ್ಯ ಕಾರ್ಯದರ್ಶಿಗಳಿಗೂ ಪತ್ರ ಬರೆದಿದೆ. ನೀವು ಸರ್ಕಾರ ಏನು ಮಾಡ್ತಿದ್ದೀರಿ? ತನಿಖೆ ನಡೆಯೋದು ಒಂದು ಕಡೆ, ಆದರೆ ನಗರಾಭಿವೃದ್ಧಿ ಸರ್ಕಾರದ ಆಸ್ತಿ ದರೋಡೆ ಆದಮೇಲೆ ಅದು ವಾಪಸ್ ತರಬೇಕಲ್ಲ. ಅದು ವಾಪಸ್ ತರೋ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಇಲಾಖೆ ಮತ್ತು ಈಗ ಅಭಿವೃದ್ಧಿ ಪ್ರಾಧಿಕಾರ ಯಾವ ಹೆಜ್ಜೆಗಳನ್ನು ಇಟ್ಟಿದೆ? ಎಷ್ಟು ನಿವೇಶನಗಳನ್ನು